ಬೇರೆ ತಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಶೇರ್ ಮಾರ್ಕೆಟ್ ಬಗ್ಗೆ ಒಂದು ಸಾಮಾನ್ಯ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಶೇರ್ ಮಾರ್ಕೆಟ್ನಲ್ಲಿ ಯಾರ್ಯಾರು ಶೇರ್ಸ್ಗಳನ್ನ ತಗೊಳ್ತಾರೆ, ಅವರು ಯಾರು, ಎಂಥವರು, ಅವ್ರಿಗೇನು ಹೆಸರಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ನನಗೆ ಸಪೋರ್ಟ್ ಮಾಡ್ತಿರೋಂತಹ ನಿಮ್ಮೆಲ್ಲರಿಗೂ ಸಹ ಥ್ಯಾಂಕ್ಸ್. ಮೊದಲನೇದಾಗಿ ಮಾರ್ಕೆಟೇ ಭಾಗಿದಾರರು ಅಂತಂದರೆ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ಎರಡು ಥರ ಬರುತ್ತೆ. ವ್ಯಕ್ತಿಗಳು ಅಂತಂದರೆ ಪರ್ಸನಲ್ಲಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಶೇರ್ಸ್ನ ತಗೊಳ್ಳೋರು, ಮತ್ತು ಸಂಸ್ಥೆಗಳು ಒಟ್ಟಿಗೆ ಸೇರಿ ಒಂದು ಕಂಪನಿ ಥರ ಒಂದು ಸಂಸ್ಥೆನ ಇನ್ಸ್ಟಿಟ್ಯೂಷನ್ನ ಅವರು ಸ್ಟಾರ್ಟ್ ಮಾಡಿ ಅದ್ರ ಮೂಲಕನೂ ತಗೊಳ್ತಾರೆ. ಅದರಲ್ಲಿ ಯಾರಪ್ಪ ಅಂತಂದರೆ ಸ್ಥಳೀಯ ಚಿಲ್ಲರೆ ವರ್ತಕರು ಅಂತಂತಂದರೆ ಡೊಮೆಸ್ಟಿಕ್ ರಿಟೇಲ್ ಇನ್ವೆಸ್ಟರ್ಸ್ ಅಂತ. ಸಾಮಾನ್ಯವಾಗಿ ಭಾರತದಲ್ಲಿರುವಂತಹ ಎಲ್ಲರೂ ಅದೇ ಕ್ಯಾಟಗರಿಗೆ ತರೋದು. ಯಾಕಂತಂದರೆ ಇವರು ದೊಡ್ಡ ಮಟ್ಟದಲ್ಲಿ ಏನು ತಗೊಳ್ಳಲ್ಲ, ಕಡಿಮೆ ಇದರಲ್ಲಿ ತಗೊಳ್ತಾರೆ. ಅದಕ್ಕೋಸ್ಕರ ಯಾರ್ಯಾರು ಅಪ್ಪ ಅಂತಂದರೆ ನೀವು ಯಾರ್ಯಾರು ಈಗ ಶೇರ್ ಮಾರ್ಕೆಟ್ನಲ್ಲಿ ಪರ್ಸ್ನಲಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ತಗೊಳ್ತಾ ಇರ್ತಾರೋ ಮತ್ತು ಮಾರ್ತಾ ಇರ್ತಾರೋ ಅಂಥವ್ರನ್ನ ನಾವು ಈ ಕ್ಯಾಟಗರಿಗೆ ತರ್ತಾಯಿದ್ದೀವಿ. ನೆಕ್ಸ್ಟು ವಿದೇಶದಲ್ಲಿರುವಂತಹ ಭಾರತೀಯರು ಅಂತಂದರೆ NRIs, ಅವರು ಸಹ ಪರ್ಸ್ನಲ್ ಅಕೌಂಟ್ನ ಓಪನ್ ಮಾಡ್ಕೋಬೋದು. ವಿದೇಶದಲ್ಲಿ ಇದ್ಕೊಂಡೆ ಅವರು ಸಹ ಇನ್ವೆಸ್ಟ್ ಮಾಡ್ಬೋದು ಮತ್ತು ಅದಕ್ಕಾದ ಟ್ಯಾಕ್ಸ್ನ ಕಟ್ಟಿ ಅವರು ಅವರ ಟ್ರೇಡಿಂಗ್ ಮಾಡಿ ಏನು ಲಾಭಾಂಶ ಬರುತ್ತೋ ಅದನ್ನು ತಗೊಳ್ಬೋದು. ಆದರೆ ಒಂದು ವಿದೇಶಿಯರು ಇದರಲ್ಲಿ ಅಕೌಂಟ್ ಓಪನ್ ಮಾಡೋಕ್ಕೆ ಬರಲ್ಲ. ಸೊ ವಿದೇಶದಲ್ಲಿರುವಂತಹ ಭಾರತೀಯರು ಇದನ್ನು ತಗೊಳ್ತಾರೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಸೊ ಇದನ್ನು DII ಅಂತೀವಿ. ಇವ್ರು ಯಾರಪ್ಪ ಅಂತಂದರೆ ಸ್ಥಳೀಯ ಸಾಂಸ್ಥಿಕ ಹೂಡಿಕೆದಾರರು ಅಂತ. ಸಾಂಸ್ಥಿಕ ಹೂಡಿಕೆದಾರರು ಅಂತಂದರೆ ನಮ್ಮ ದೇಶದಲ್ಲಿರುವಂತಹ ಸಂಸ್ಥೆಗಳು ಏನು ಮಾಡ್ತವೆ, ಜನರ ಪರವಾಗಿ ಶೇರ್ಸ್ನ ತಗೊಂಡು ಮತ್ತು ಮಾರಿ ಅದರ ಬರುವಂತಹ ಲಾಭನೋ ಅಥವಾ ನಷ್ಟನೋ ಎರಡನ್ನೂ ಸಹ ಹಂಚಿಕೆ ಮಾಡ್ಕೊಳ್ತಾರೆ. ಉದಾಹರಣೆಗೆ ಯಾರಪ್ಪ ಅಂತಂದರೆ LIC ಏನು ಮಾಡುತ್ತೆ ಅಂತಂದರೆ ನಮ್ಮ ಹತ್ರ ಪ್ರೀಮಿಯಮ್ನ ಕಲೆಕ್ಟ್ ಮಾಡುತ್ತೆ. ಆ ಅಮೌಂಟ್ನ ಇಟ್ಕೊಂಡು ಅವ್ರು ಏನು ಮಾಡ್ತಾರೆ, ಸರ್ಕಾರಕ್ಕೆ ಸಾಲ ಕೊಡೋದಾಗಲಿ ಅಥವಾ ಶೇರ್ಸ್ನ ತಗೊಳ್ಳೋದಾಗಲಿ ಈ ಥರ ಮಾಡಿ ಅವರು ಲಾಭ ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ನಾವು ಸ್ಥಳೀಯ ಸಾಂಸ್ಥಿಕ ಹೂಡಿಕೆದಾರರು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ DII. ಇವರು ಪ್ರತಿದಿನ ಕೋಟಿ ಲೆಕ್ಕದಲ್ಲಿ ತಗೊಳ್ತಾರೆ. ಸೊ ಈ ಡೀಟೇಲ್ಸ್ ಎಲ್ಲ ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಮುಂದಿನ ಇದರಲ್ಲಿ ಹೇಳ್ಕೊಡ್ತಾ ಇದ್ದೀನಿ. AMCs, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್. AMC ಅಂತಂದರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್. ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತಂದರೆ ಏನು ಸ್ಥಳೀಯರಿಂದ ಅಮೌಂಟ್ನ ಕಲೆಕ್ಟ್ ಮಾಡಿಕೊಂಡು ಅಸೆಟ್ ಏನಿದೆ ಆಸ್ತಿನ ಅದನ್ನು ಅವ್ರು ಏನು ಮಾಡ್ತಾರೆ, ಹೂಡಿಕೆ ಮಾಡ್ತಾರೆ, ಮ್ಯಾನೇಜ್ ಮಾಡ್ತಾರೆ. ಅದನ್ನು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಮಾಡಿ ಅದರಲ್ಲಿ ಲಾಭನ ಎಲ್ರಿಗೂ ಕೊಡ್ತಾರೆ. ಉದಾಹರಣೆಗೆ ನಾವು ಮ್ಯೂಚುವಲ್ ಫಂಡ್ ಅಂತ ಹೇಳ್ತೇವೆ. ನಿಮಗೆಲ್ಲ ಮ್ಯೂಚುವಲ್ ಫಂಡ್ ಬಗ್ಗೆ ಗೊತ್ತಿದ್ದರೆ ಓಕೆ, ಗೊತ್ತಿಲ್ಲ ಅನ್ನೋರಿಗೆ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ಮ್ಯೂಚುವಲ್ ಫಂಡು ಅಷ್ಟೇ, ಯಾರ್ಯಾರಿಗೆ ಈಗ ಶೇರ್ ಮಾರ್ಕೆಟ್ ಬಗ್ಗೆ ನನಗೆ ಜಾಸ್ತಿ ಮಾಹಿತಿ ಇಲ್ಲ, ಆದರೂ ಸಹ ನಾನು ಮಾರ್ಕೆಟಲ್ಲಿ ಒಂದು ಅಲ್ಪ ಮೊತ್ತದ ಲಾಭನ ಪಡಿಬೇಕು ಅಂತಂದರೆ ಆರಾಮಾಗಿ ಮ್ಯೂಚುವಲ್ ಫಂಡ್ ಕಡೆಗೆ ಹೋಗ್ಬೋದು. ಮ್ಯೂಚುವಲ್ ಫಂಡ್ ಏನು ಅಂತಂದರೆ ಆ ಕಂಪನಿಯವರು ಜನರಿಂದ ದುಡ್ಡನ್ನು ಕಲೆಕ್ಟ್ ಮಾಡ್ಕೊಂಡು ಅವ್ರೇನು ಮಾಡ್ತಾರೆ, ಒಂದು ಅವ್ರಿಗಿರುವ ಜ್ಞಾನವನ್ನು ಬಳಸ್ಕೊಂಡು ಇನ್ವೆಸ್ಟ್ ಮಾಡ್ತಾರೆ. ಇನ್ವೆಸ್ಟ್ ಮಾಡಿ ಬರೋ ಲಾಭದಲ್ಲಿ ಎಲ್ಲರಿಗೂ ಸಹ ಹಂಚಿ ಕೊಡ್ತಾರೆ. ಅದನ್ನು ನಾವೇನಂತೀವಿ, AMC ಅಥವಾ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತೀವಿ. ಇವರು ಸಹ ಶೇರ್ ಮಾರ್ಕೆಟ್ನಲ್ಲಿ ಶೇರ್ಸ್ನ ಕೊಳ್ಳೋದಾಗಲಿ ಮಾರೋದಾಗಲಿ ಮಾಡ್ತಾಯಿರ್ತಾರೆ. ಉದಾಹರಣೆಗೆ SBI ಮ್ಯೂಚುವಲ್ ಫಂಡು, LIC ಮ್ಯೂಚುವಲ್ ಫಂಡ್ ಇರುತ್ತೆ, ಮತ್ತು ನಿಪಾನ್ ಇಂಡಿಯಾ, ಈ ಥರದ್ದು ಎಲ್ಲ ಕಂಪನಿಗಳು ಸುಮಾರು ಒಂದು 40-45 ಕಂಪನಿಗಳಿದ್ದಾವೆ. ನೆಕ್ಸ್ಟು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಸೊ ನಾವು ವಿದೇಶಿಯರು ಭಾರತದಲ್ಲಿ ತಗೊಳ್ಳಲ್ವಾ? ಖಂಡಿತ ತಗೊಳ್ತಾರೆ. ಯಾವುದ್ರ ಮೂಲಕ? ಅವ್ರೇನು ಮಾಡ್ತಾರೆ, ವಿದೇಶದಲ್ಲಿರುವಂತಹ ಸಂಸ್ಥೆಗಳ ಮೂಲಕ ಅವ್ರೇನು ಮಾಡ್ತಾರೆ, ಫಾರಿನ್ AMCಗಳಿರ್ತವೆ, ಅಂದರೆ ಅಲ್ಲಿರೋ ಮ್ಯೂಚುವಲ್ ಫಂಡ್ಗಳೇನು ಮಾಡ್ತವೆ, ಭಾರತದಲ್ಲಿರುವಂತಹ ಕಂಪನಿಗಳಲ್ಲಿ ಹೂಡಿಕೆ ಮಾಡ್ತಾರೆ. ಅವ್ರಿಗೂ ಸಹ ಭಾರತದ ಕಾನೂನುಗಳು ಅನ್ವಯ ಆಗುತ್ತೆ. ಸೊ ಇವರು ಸಹ ಏನು DII ಇದ್ದಾರೋ ಅವ್ರಿಗಿಂತ ಜಾಸ್ತಿ ತಗೊಳ್ತಾರೆ ಇವರು ಮತ್ತೆ ಮಾರ್ತಾರೆ. ಇದರ ಪ್ರತಿದಿನ ಡೇಟಾ ನೋಡಿದ್ರೆ ಗೊತ್ತಾಗುತ್ತೆ. ಇವರು 1000 ಕೋಟಿಗಳ ಲೆಕ್ಕದಲ್ಲಿ ತಗೊಳ್ತಾರೆ ಮತ್ತು ಮಾರ್ತಾರೆ. ಸೊ ಇಂಥವ್ರು ಯಾರು DII ಮತ್ತು FII ನೋಡಿ, ಇದು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಅಂತ ಇರ್ತಾರೋ, ಮತ್ತು DII, ಇವು ಎರಡೂ ಸಹ ಸೇರಿ ಏನಾದರೂ ಒಂದು ಜಾಸ್ತಿ ಮೊತ್ತದ ಸ್ಟಾಕ್ಗಳನ್ನ ತಗೊಂಡಾಗ ಒಂದು ದೊಡ್ಡ ಮೊತ್ತದ ಬದಲಾವಣೆಗಳು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಆಗುತ್ತೆ. ನೆಕ್ಸ್ಟು
ಸೊ ಈ ಮಾಹಿತಿನಲ್ಲಿ ಎಲ್ಲಿ ನೀವು ತಗೋಬೋದು ಅಂತಂದರೆ, ಮನಿ ಕಂಟ್ರೋಲ್ ಆ್ಯಪ್ನಲ್ಲಿ ನಿಮಗೆ FII ಮತ್ತು DII ಡೇಟಾ ಅಂತ ಸಿಗುತ್ತೆ. ಪ್ರತಿದಿನ ಅವರು ಎಷ್ಟು ಕೋಟಿಗಳಲ್ಲಿ ಅವರು ತೊಗೊಂಡಿದ್ದಾರಾ ಅಥವಾ ಮಾರಿದಾರಾ, ತೊಗೊಂಡಿದ್ರೆ ಗ್ರೀನ್ ಕಲರಲ್ಲಿ, ಅಥವಾ ಅವರು ಎಕ್ಸ್ಟ್ರಾ ಮಾರಿದರೆ ರೆಡ್ ಕಲರಲ್ಲಿ ಬರುತ್ತೆ. ಸೊ ಅಂದರೆ ಅವರೇನಾದರೂ ಜಾಸ್ತಿ ಮಾರ್ತಾ ಹೋದರೆ ಏನಾಗುತ್ತೆ, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಒಂದು ಅಲ್ಪ ಮೊತ್ತದ ಬದಲಾವಣೆಗಳು ಆಗುತ್ತೆ, ಕಡಿಮೆ ಆಗುತ್ತೆ. ನಾವು ಯೋಚನೆ ಮಾಡಬೇಕು, ಯಾಕೆ ಫಾರಿನ್ ಇನ್ವೆಸ್ಟರ್ಸ್ ಯಾಕೆ ಹೊರಗಡೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ಸಹ ನಾವು ನೋಡಬೇಕು. ಒಂದು ವೇಳೆ ಜಾಸ್ತಿ ಆಗ್ತಾ ಹೋದರೆ ಅವ್ರು ಯಾಕೆ ಭಾರತದ ಮಾರ್ಕೆಟ್ ಕಡೆಗೆ ಬರ್ತಾ ಇದ್ದಾರೆ, ಏನು ಮೂಮೆಂಟ್ಸ್ ಏನು ನಡೀತಾ ಇದೆ, ಅದು ನಮಗೂ ಲಾಭ ಕೊಡುತ್ತಾ ಅಂತ ನೋಡಿ ನಾವು ಸಹ ಸ್ಟಾಕ್ಗಳನ್ನ ತೊಗೋಬೋದು. ಸೊ ಈ ಮಾಹಿತಿಗಳನ್ನ ನಿಮಗೆ ಇಷ್ಟ ಅನಿಸಿದರೆ ಖಂಡಿತ ಲೈಕ್ ಮಾಡಿ. ನೀವು ಲೈಕ್ ಮಾಡಿದಾಗ ನಮಗೂ ಸಹ ಒಂದು ಖುಷಿಯಾಗುತ್ತೆ, ಇನ್ನೊಂದು ನೆಕ್ಸ್ಟ್ ವೀಡಿಯೋ ಮಾಡಬೇಕು ಅಂತ. ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಯಾರಾದರೂ ಹೊಸೊಬ್ಬರು ಕಲಿತಾ ಇದ್ದರೆ ನಿಮಗೊಂದು ಮಾಹಿತಿ ಕೊಡಬೇಕು. ಕೆಲವರು ಎಕ್ಸ್ಪೀರಿಯನ್ಸ್ ಮುಖ್ಯ ಅಂತ ಹೇಳಿ ಏನು ಮಾಡ್ತಾರೆ ಅಂತಂದರೆ, ಡೈರೆಕ್ಟಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಅದಕ್ಕೆ ದುಡ್ಡನ್ನು ಹಾಕಿ ಸ್ಟಾಕ್ನ ತೊಗೊಂಡು ಏನು ಮಾಡ್ತಾಯಿದ್ದಾರೆ, ನಷ್ಟ ಹೊಂದ್ತಾ ಇದ್ದಾರೆ. ಅಂಥವ್ರಿಗೆ ಒಂದು ಕಿವಿ ಮಾತು ಏನಪ್ಪ ಅಂತಂದರೆ, ಒಂದು ಬೈಕ್ ಓಡಿಸೋದಕ್ಕೆ ಮುಂಚೆ ನಾವು ಬೇಸಿಕ್ ಕಾನ್ಸೆಪ್ಟ್ಸ್ ಏನಿದೆ, ಸೈನ್ಸ್ ಏನಿದೆ ಅನ್ನೋದನ್ನ ತಿಳ್ಕೊಂಡಾಗ ಮಾತ್ರ ನಾವು ಗಾಡಿನ ಓಡಿಸ್ಬೋದು. ಆದರೂ ಸಹ ಸಣ್ಣ ಪುಟ್ಟ ಗಾಯ ಆಗುತ್ತೆ, ಬೀಳ್ತೀವಿ, ಎದ್ದು ಹೋಗ್ಬೋದು. ಆದರೆ ಡೈರೆಕ್ಟಾಗಿ ನಮ್ಗೆ ಎಕ್ಸ್ಪೀರಿಯೆನ್ಸೇ ಬೇಕು ಅಂತ ಹೇಳಿ ಗಾಡೀಲಿ ಹೋದರೆ ಕೆಲವ್ರು ಏನು ಮಾಡ್ತಾಯಿದ್ದಾರೆ, ದೊಡ್ಡ ಆಕ್ಸಿಡೆಂಟ್ಗಾಗಿ ಯಾವತ್ತೂ ಗಾಡಿ ಓಡಿಸೋಕ್ಕಾಗಲ್ಲ, ಕಾಲೋ ಕೈನೋ ಮುರ್ಕೊಂಡು ಮುಂದೆ ಯಾವತ್ತೂ ಸಹ ಶೇರ್ ಮಾರ್ಕೆಟ್ ಕಡೆ ಬರೋಕ್ಕಾಗಲ್ಲ. ಆ ಥರದವರಿದ್ದಾರೆ. ದಯವಿಟ್ಟು ಅದನ್ನು ತಪ್ಪಿಸಿ, ಸಾಧ್ಯವಾದ ಮಟ್ಟಿಗೆ ಒಂದು 2 ವರ್ಷನೋ 1 ವರ್ಷನೋ ನೀಟಾಗಿ ಕೂತ್ಕೊಂಡು ಏನೇನಿದೆ ಮಾಹಿತಿಗಳನ್ನ ಅದನ್ನ ತಿಳ್ಕೊಂಡು ನೆಕ್ಸ್ಟ್ ನೀವು ಎಕ್ಸ್ಪೀರಿಯೆನ್ಸ್ನ ತೊಗೋಬೇಕು. ಅಲ್ಲಿವರೆಗೆ ಸ್ವಲ್ಪ ನಿಧಾನದಿಂದ ಇರಿ. ಯಾಕಂತಂದರೆ ಈ ನಿಧಾನ ಅನ್ನೋದೇ ಶೇರ್ ಮಾರ್ಕೆಟ್ನಲ್ಲಿ ಮುಖ್ಯ. ಕೆಲವರು ಏನಪ್ಪ ಅಂತಂದರೆ, ಶೇರ್ ಮಾರ್ಕೆಟ್ಗೆ ಯಾವುದೇ ಫಿಸಿಕಲ್ ಅಂದರೆ ಬಂಡವಾಳ ಏನೂ ಬೇಕಾಗಿಲ್ಲ, ಯಾವುದೇ ರೂಮ್ ತೊಗೋಬೇಕಾಗಿಲ್ಲ, ಜಸ್ಟ್ ಒಂದು ಮೊಬೈಲು, ಇಂಟರ್ನೆಟ್, ಅದು ಎರಡೂ ಸಾಮಾನ್ಯವಾಗಿ ನನ್ನ ಹತ್ರ ಇದೆ, ಅದರಿಂದ ನಾನು ಇದನ್ನು ಮಾಡ್ತೀನಿ ಅಂತ ಬರ್ತಾರೆ. ಖಂಡಿತ ಇದೆಲ್ಲ, ಎಲ್ಲರ ಹತ್ರ ಮೊಬೈಲ್ ಇದೆ, ಆದರೆ ಎಲ್ಲರೂ ಸಹ ಶೇರ್ ಮಾರ್ಕೆಟ್ನಲ್ಲಿ ಲಾಭ ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪನಾದರೂ ನಾಲೆಡ್ಜ್ ಬೇಕು. ಆ ನಾಲೆಡ್ಜನ್ನ ತೊಗೊಳೋದಕ್ಕೆ ತಾವೆಲ್ಲರೂ ಟ್ರೈ ಮಾಡಿ. ಆಗಲಿಲ್ಲ ಅಂತಂದರೆ ಇದನ್ನು ಬಿಟ್ಬಿಡಿ, ಇದಕ್ಕಿಂತ ಒಳ್ಳೆಯದು ಬೇರೆ ಏನಿಲ್ಲ. ಮತ್ತು ಯಾವತ್ತೂ ಸಹ ಶೇರ್ ಮಾರ್ಕೆಟೇ ನನ್ನ ಪೂರ್ಣಾವಧಿ ಕೆಲಸ ಅಂತ ತೊಗೋಬೇಡಿ. ಜಸ್ಟ್ ಇದೊಂದು ಪಾರ್ಟ್ ಟೈಮ್, ನಾನು ಇನ್ವೆಸ್ಟ್ ಮಾಡ್ತೀನಿ, ನನ್ನ ಕೆಲಸ ಬೇರೆ ಇದೆ, ಅದನ್ನು ಮಾಡ್ತಾ ಇದ್ದಾಗ ಜೊತೇಲಿ ಯಾವುದೋ ಕೆಲವೊಂದು ಸ್ಟಾಕ್ಗಳನ್ನ ತೊಗೊಂಡು ಇಟ್ಕೊಳ್ತೀನಿ, ಒಂದು 10 ವರ್ಷಕ್ಕೋ 15 ವರ್ಷಕ್ಕೋ ತೊಗೊಂಡು ಇಟ್ಕೊಂಡ್ರೆ ನನಗೆ ಮುಂದೆ ಲಾಭ ಬರಲಿ ಅನ್ನೋರು ಇದನ್ನು ಕಲಿಬೋದು. ಈ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು.